ಏನಿದು ಈ ಅನ್ಯಾಯ ಮನೋರಮ? ಇವಾಗ ನಾನಿಲ್ಲಿ ಏನ್ ನೋಡ್ತಾ ಇದ್ದೀನಿ? ಬಾಬಾ ಅವ್ರೆ, ಏನೇ ಇದಲ್ಲ? ಮೋಸ ಮಾಡಿದ್ಯಾ ನೀನು? ನನಗ್ ಮೋಸ ಮಾಡಿದ್ಯಾ ಮನೋರಮ? ಸುವರ್ಣ ಲಕ್ಷ್ಮಿಗೆ ಅವಮಾನ ಮಾಡಿದ್ಯಾ ನೀನು? ಹಾಕೊಂಡಿರೋ ಒಡವೆಗಳೆಲ್ಲ ಚಿನ್ನ ಅಂತ ಹೇಳ್ದೆ ನೀನು, ಆದ್ರೆ ಅದು ಸುಳ್ಳು. ಇಲ್ಲ ಬಾಬಾ ಅವ್ರೆ, ನಾನು ಯಾವ ತಪ್ಪು ಮಾಡಿಲ್ಲ. ನಿಜವಾಗ್ಲೂ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಸಕ್ಕು, ಏನೇ ಇದೆಲ್ಲ? ಅಯ್ಯೋ, ನನ್ಗೇನು ಗೊತ್ತಿಲ್ಲ ಅತ್ತೆ, ನಾನೇನು ಮಾಡಿಲ್ಲ. ಏನು ಮಾಡಿಲ್ವಾ? ಮಹಾಕಾಳನ ಪವಿತ್ರವಾದ ನೀರು ನಿನ್ ಬಣ್ಣ ಬಯಲ್ ಮಾಡ್ತು. ಇವೆಲ್ಲ ಚಿನ್ನದ ಲೇಪನ ಮಾಡಿರೋ ನಕಲಿ ಒಡವೆಗಳು, ಹಿತ್ತಾಳೆ ಒಡವೆಗಳು. ಮೋಸ ಮಹಾಕಾಳ ಇಲ್ಲಿ ಮೋಸ ನಡೆದಿದೆ. ಬಾಬಾ ಅವ್ರೆ, ಏನಂದ್ರೆ? ಅಂದ್ರೆ ಸತ್ಯಭಾಮ ಅವ್ರು ಹೇಳಿದ ವಿಷಯ ನಿಜಾನೇ. ಪಾಪ. ಯಾಕೆ ಹೀಗ್ ಮಾಡ್ದೆ? ಏನಂದ್ರೆ ದೀಪ ಆರು ಹೋಗಿದೆ ರೀ. ಅದು ಹೇಗ ಆರೋಯ್ತು? ಅಯ್ಯೋ ಪಾಂಡುರಂಗ, ದುರ್ಗಮ್ಮ ತಾಯಿ, ಪಾಂಡುರಂಗ, ಇದು ಅಶುಭ ಸೂಚನೆ ಅಲ್ಲ ತಾನೆ? ಅವಮಾನ, ಸುವರ್ಣ ಲಕ್ಷ್ಮಿಗೆ ಅವಮಾನ, ಮಹಾಕಾಳನಿಗೆ ಅವಮಾನ, ಜೊತೆಗೆ ನೀವೆಲ್ರೂ ಸೇರ್ಕೊಂಡು ನನ್ಗೂ ಕೂಡ ಅವಮಾನ ಮಾಡಿದೀರಾ. ನಿಮ್ಮೆಲ್ರಿಗೂ ಶಾಪ ತಟ್ಟುತ್ತೆ. ನಾನ್ ನಿಮ್ಮೆಲ್ರಿಗೂ ಕೂಡ ಮೊದ್ಲೇ ಬಹಳಷ್ಟು ಸಲ ಹೇಳ್ದೆ, ಸುವರ್ಣ ಲಕ್ಷ್ಮಿ ಪೂಜೆಯಲ್ಲಿ ನಕಲಿ ಒಡವೆಗಳು ಇರಬಾರ್ದು ಅಂತ. ಯಾಕೆ ನನಗ್ ಮೋಸ ಮಾಡಿದ್ರಿ? ನೀವೆಲ್ರೂ ನರ್ಕಕ್ಕೆ ಹೋಗ್ತೀರಾ, ನೇರವಾಗಿ ನರ್ಕಕ್ಕೆ ಹೋಗ್ತೀರಾ. ಶುರುವಾಗಿದೆ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ವಿನಾಶ ಶುರುವಾಗಿದೆ. ಕೋಪ ಮಾಡ್ಕೊಂಡಿದ್ದಾಳೆ ಸುವರ್ಣ ಲಕ್ಷ್ಮಿ, ಕೋಪ ಮಾಡ್ಕೊಂಡಿದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರು? ಇಲ್ಲಿದ್ದಾಳಲ್ಲ ಈ ಸಕ್ಕುನೇ ಕಾರಣ. ಈ ಹುಡುಗಿ ಮೋಸ ಮಾಡಿದಾಳೆ, ಎಲ್ರಿಗೂ ಮೋಸ ಮಾಡಿದಾಳೆ. ಈ ಹುಡುಗಿ ಒಳ್ಳೆಯವಳಲ್ಲ. ನೋಡು ಮನೋರಮ, ನೀನ್ ಹೇಗ್ ಮೋಸ ಹೋಗಿದ್ಯಾ ಅಂತ. ಹಿತ್ತಾಳೆ ಒಡವೆನ್ ತಗೊಂಡೋಗಿ ಪೆಟ್ಟಿಗೆ ಒಳಗಡೆ ಇಟ್ಟಿದ್ಯಾ. ಇಂಥ ಕೆಲ್ಸ ಮಾಡಿದ್ರೆ ಗೂಬೆ ಬರೋದಲ್ದೆ ಇನ್ನೇನ್ ರಾಜಹಂಸ ಬರುತ್ತಾ? ಶಾಪ ತಪ್ಪಿದ್ದಲ್ಲ, ನೀವು ಮಹಾಕಾಳನ ಆಜ್ಞೆಯನ್ನ ಧಿಕ್ಕರಿಸಿದಿರಾ. ನೀವೆಲ್ರೂ ಪಾಪ ಮಾಡಿದಿರ, ಪಾಪಿಗಳು ನೀವು. ನಿಮಗ್ ವಿನಾಶ ತಪ್ಪಿದ್ದಲ್ಲ. ನಡಿಯೋ ಭೈರವ, ಇನ್ನೊಂದು ಕ್ಷಣ ಕೂಡ ನಾವಿಲ್ಲಿರ್ಬಾರ್ದು. ನಡಿ. ಬಾಬಾ ಅವ್ರೆ, ನಿಂತ್ಕೊಳ್ಳಿ ಬಾಬಾ ಅವ್ರೆ, ದಯವಿಟ್ಟು ನಮ್ಮ ಮೇಲೆ ಕನಿಕರ ತೋರಿಸಿ, ನಮ್ಗೇನಾದ್ರೂ ಪರಿಹಾರ ಹೇಳಿ. ಸುವರ್ಣ ಲಕ್ಷ್ಮಿಗೆ ಅವಮಾನ ನಡೆದಿರೋ ಜಾಗದಲ್ಲಿ ಈ ನಾಗೋಜಿ ಬಾಬಾ ಒಂದು ಕ್ಷಣ ಕೂಡ ಇರಲ್ಲ. ನಿಮ್ಮೆಲ್ರಿಗೂ ಶಾಪ ತಟ್ಟುತ್ತೆ. ಈ ಕುಟುಂಬ ಸರ್ವನಾಶ ಆಗತ್ತೆ. ನಿಮ್ಮ ಸಂಪತ್ತನ್ನೆಲ್ಲ ಕಳ್ಕೊತೀರಾ. ತಪ್ಪು ಮಾಡದ್ಮೇಲೆ ಶಿಕ್ಷೆನ ಅನುಭವಿಸ್ಲೇಬೇಕು. ನಿಮ್ ಕಾಲ್ ಹಿಡ್ಕೋತೀನಿ, ನನ್ನನ್ನ ತಡಿಬೇಡ. ನಿಂತ್ಕೊಳ್ಳಿ ಬಾಬಾ ಅವ್ರೆ, ಈ ಕಷ್ಟದಿಂದ ನಮ್ಮನ್ನ ಪಾರ್ ಮಾಡಿ ಬಾಬಾ ಅವ್ರೆ. ಆ ಕಡೆ ಹೋಗು. ದೊಡ್ಡ ತಪ್ಪು ಮಾಡಿದ್ಯಾ ನೀನು. ನಿನ್ನ ನಾನು ಯಾವತ್ತೂ ಕ್ಷಮಿಸೋದೇ ಇಲ್ಲ. ನಿನ್ ಜೊತೆ ಏಗಕ್ಕಾಗದೆ ಸಾಯ್ತಾ ಇದ್ದೀನಿ ನಾನು. ನೀನ್ ಮಾಡಿರೋ ಈ ಮೋಸಕ್ಕೆ ಕ್ಷಮೆ ಅನ್ನೋದೇ ಇಲ್ಲ. ಅಯ್ಯೋ, ಈ ಮನೋರಮ ಮೋಸನ, ದ್ರೋಹನ ಯಾವ ಕಾರಣಕ್ಕೂ ಸಹಿಸೋಲ್ಲ. ಇವತ್ತು ನಾನ್ ನಿನ್ಗೆ ನನ್ನ ವಿಶ್ವರೂಪ ತೋರಿಸ್ತೀನಿ. ಅಯ್ಯೋ ಅತ್ತೆ, ನಿಜವಾಗ್ಲೂ ಮಾತಾಡ್ಬೇಡ. ಯಾರನ್ನಾದ್ರೂ ಸಹಾಯ ಕರೆದ್ರೆ ಸುಮ್ನಿರಲ್ಲ. ಇವಳ ಮೇಲ್ ಕರುಣೆ ತೋರಿಸಿ ಯಾರಾದ್ರೂ ನನ್ನ ತಡೆಯೋಕ್ ಪ್ರಯತ್ನ ಪಟ್ರೆ ಅವ್ರಿಗೂ ಶಿಕ್ಷೆ ಆಗತ್ತೆ. ಇವತ್ತು ನಾನ್ ನಿನ್ನ ಖಂಡಿತ ಬಿಡಲ್ಲ. ಅತ್ತೆ, ಸುವರ್ಣ ಲಕ್ಷ್ಮಿ ಪೂಜೆ ಮಾಡ್ಸಕ್ ಬಂದಿದ್ದ ನನ್ನ ಗುರುಗೆ ಅವಮಾನ ಮಾಡಿದ್ಯಾ. ನಾನಿದನ್ ಖಂಡಿತ ಸಹಿಸಲ್ಲ. ದಿಗೋ ಗುಮಾಸ್ತಾವ್ರೆ, ಇವಳು ಎಲ್ಲ ಒಡವೆಗಳನ್ನ ಈಗಿಂದೀಗ್ಲೇ ಪರೀಕ್ಷೆ ಮಾಡಿ. ಏನ್ ಮುಖ ನೋಡ್ತಿದ್ರಾ? ನಾನು ಹೇಳಿದ್ದನ್ ಮಾಡಿ ಹೋಗಿ.
ತಗೊಳ್ಳಿ. ಏನಂದ್ರೆ ಇದು ಶುಭ ಸೂಚನೆ ಅಲ್ಲ ರೀ. ಉಮಾ, ಅಷ್ಟಕ್ಕೂ ಇದೆಲ್ಲ ಆಗಕ್ ಹೇಗ್ ಸಾಧ್ಯ? ನಾವು ಮನೇಲಿದ್ದೀವಿ, ಇಲ್ಲಿ ಗಾಳಿ ಕೂಡ ಬೀಸ್ತಿಲ್ಲ. ನಮ್ಮ ಮನೇಲಿ ಇದುವರೆಗೂ ಯಾವತ್ತೂ ಹೀಗೆಲ್ಲ ಆಗಿಲ್ಲ ರೀ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಖಂಡಿತವಾಗ್ಲೂ ಇದು ಇದು ಅಪಶಕುನಾನೇ ರೀ. ಹೌದಲ್ವಾ ಅತ್ತೆ? ತಾಯಿ ದುರ್ಗಮ್ಮ, ನಾವೇನಾದ್ರೂ ಅಪಚಾರ ಮಾಡಿದೀವಾ? ದೀಪ ಆರು ಹೋಗೋದಕ್ಕೆ ಕಾರಣ ಏನು? ಪಾಂಡುರಂಗ, ನೀನ್ ನಮ್ಗಿನ್ನೂ ಎಷ್ಟು ಪರೀಕ್ಷೆ ಮಾಡ್ತೀಯ ಸ್ವಾಮಿ. ನಮ್ಮ ಹಣೆ ಬರಹದಲ್ಲಿ ನೀನು ಒಂದೇ ಒಂದು ಒಳ್ಳೆ ದಿನಾನೂ ಬರ್ದಿಲ್ವಾ? ನನ್ನೆದೆ ಡವ ಅಂತ ಹೊಡ್ಕೋತಾ ಇದೆ ರೀ. ನಮ್ ಸಕ್ಕುಗೇನಾದ್ರೂ ಕಷ್ಟ ಬಂದಿರುತ್ತಾ ರೀ? ಅಮ್ಮ ಭಗವತಿ, ಈಗ ಬರೋ ಕಷ್ಟಗಳನ್ನ ಬೇಕಿದ್ರೆ ನಾವೆಲ್ಲರೂ ಅನುಭವಿಸ್ತೀವಿ. ಆದ್ರೆ ಸಕ್ಕುಗೆ ಯಾವ ಕಷ್ಟನೂ ಬರಕ್ ಬಿಡ್ಬೇಡ. ನಮ್ ಬೇಡಿಕೆನ ಈಡೇರಿಸು ತಾಯಿ.